ಹೇಳಿ ನಾನೇ ಕಣೆ ಬಂಗಾರಮ್ಮನ ಕೋಟಿ ಗಿಳಿಗಳ ಆವತ್ತು ನನ್ನ ನಾಯಾಗಿ ಹೊಡೆದು ಕೋತಿಯಾಗಿ ಕುಣಿಸಿ ಅವಮಾನ ಮಾಡೋದಲ್ಲ ಇವ್ರ ಮೈ ಮೇಲೆ ಒಡವೆಲ್ಲ ತೆಗೆದು ನನ್ನ ಕೈಗೆ ಒಪ್ಪಿಸಿ ಇವ್ರ ದೇಹಾನ ನೀವು ಒಪ್ಪಿಸ್ಕೊಡ್ರು. ನಾನೇನ್ ಸಾಮಾನ್ಯ ವಿಲ್ಲನಲ್ಲ ಕಣೆ, ಅಮ್ಜದ್ ಖಾನ್. ಅರೆ ಓ ಅಮ್ಜದ್ ಖಾನ್, ನಿನ್ನ ಸಖತ್ತಾಗಿ ಢೋಲ್ ಬಾರಿಸ್ಬೇಕು ಅಂತ ಅಮಿತಾಬ್ ಬಚ್ಚನ್ ನಾನು ಬಂದಿದ್ದೀನಿ. ಜೊತೆಗೆ ಸೌತ್ ಇಂಡಿಯನ್ ಹೀರೋ ಧರ್ಮೇಂದ್ರ ಜಿತೇಂದ್ರನು ಕರ್ಕೊಂಡ್ ಬಂದಿದ್ದೀನಿ. ಅಪ್ಪ ಹೀರೋಗಳ ಅಮ್ಜದ್ ಖಾನ್ ನ ಸಾಯೋ ಹಾಕ್ಬಡಿರೋ. ಏ ಮದುಮಕ್ಳ, ಹೀಗ್ ಬನ್ನಿ. ಏನೋ ಕೊಕ್ಕೆ, ನೀನು ಅಮ್ಜದ್ ಖಾನ? ಇಲ್ಲ, ಬರೀ ಖಾನ. ತಬಲಾ ಕಮಲ ಎಲ್ಲಿ? ಕಚೇರಿ ಹೋಗಿದ್ದಾರೆ. ಮೃದಂಗ ಮಂದಾಕಿ ನಿನ್ನ ಎಲ್ ಕಳಿಸ್ದೆ? ಬಾರ್ಸೋರ್ ತಗೊಂಡೋಗಿದ್ದಾರೆ. ಅಭಿಷೇಕನ ಬೆಂಕಿಪಟ್ಟಣ ಇದೆಯಾ? ಯಾಕೆ ನನ್ ಬಿಟ್ಬಿಟ್ಯಾ? ಈ ಚೌದಲ್ಲಿ ನನಗೆ ಬೆಂಕಿನ ಕೊಕ್ಕೆ ಎಂಜಲ್ ತಿನ್ನೋ ಮರಿ ಕೊಕ್ಕೆಗಳ ಓಡ್ ಹೋಗ್ತೀರಾ ಇಲ್ಲ ಸಾಯ್ತೀರಾ? ಬಂಗಾರಮ್ಮ, ಬಂಗಾರಮ್ಮ. ಏನೋ ಕೊಕ್ಕೆ ಒಳ್ಳೆ ಕೊಕ್ಕೊಕ್ಕೋ ಅಂತ ಕೂಗ್ತಾ ಇದೀಯಾ?
ನಿಜ ಕಕ್ತಾ ಇದೀನೋ? ಕಕ್ಕು. ಬಂಗಾರಮ್ಮ, ಇವ್ರು ನೀನ್ ನಂಬೇಡ. ಇವರೆಲ್ಲ ನಾಟಕ ಮಾಡಿ ನೀನು ಮೋಸ ಮಾಡ್ತಾ ಇದಾರೆ. ಆ ಚೂಡಾಮಣಿ ಇದ್ದಾಳಲ್ಲ, ಇವಳು ನಿಜವಾದ ಹೆಂಡತಿ ಅಲ್ಲ, ಅವಳು ಮೃದಂಗ ಬಂದ್ ಹಾಕಿರಿ. ನಾ ಇಟ್ಕೊಂಡಿದ್ದೀನಿ ತಬಲ ಕಮಲ ಅವ್ರ ಅಕ್ಕ. ಇವನು ಪಿಂಡ, ಇವನು ಮಿಟ್ಟೆ ಮರಿ ಜಮೀನ್ದಾರ ಅಲ್ಲ, ಇವನು ಜನರಲ್ ನಾಲೆಡ್ಜ್ ಜಾನಕಿರಾಮನ ಮಗ. ಆ ಮದುಮಕ್ಕಳು ಇಬ್ರು ಇವನ ಮಕ್ಕಳಲ್ಲ, ನಿನ್ ತಮ್ಮ ಗುಂಡಣ್ಣನ ಮಕ್ಕಳು. ಅಯ್ಯಯ್ಯೋ, ನೀವೆಲ್ಲ ಸೇರ್ಕೊಂಡು ನನಗ್ ಮೋಸ ಮಾಡ್ಬಿಟ್ರ? ಮೋಸ? ನಾವು? ಅದು ನಿನ್ನ ಜನ್ಮಸಿದ್ಧ ಹಕ್ಕು. ನೀನು ಹೆಣ್ಣಾಗ್ ಹುಟ್ಟಿ ಇನ್ನೊಂದ್ ಹೆಣ್ಣಿನ ಅರಿಶಿನ ಕುಂಕುಮ ಅಳಿಸಿ ಅವಳನ್ನ ನಾನಾ ಕಷ್ಟಗಳು ಪಾಲ್ ಮಾಡ್ದೆ. ಅವಳ ಜೀವನ ಮಾರ್ಕಾಗಿ ಮಾಡ್ಬಾರ್ದು ಅನ್ಯಾಯನೆಲ್ಲ ಮಾಡ್ದೆ. ದುಡ್ಡು ದುಡ್ಡು ನೋಚಿನಿಂದ ಸಂತೋಷವಾಗಿದ್ದ ನಮ್ ಸಂಸಾರಕ್ಕೆ ಬೆಂಕಿ ಇಟ್ಟೆ. ಆಸ್ತಿ ಆಸೆಗೋಸ್ಕರ ನಮ್ ತಂದೆನ ನಿನ್ನ ಸ್ವಂತ ತಮ್ಮನ್ನ ಮೋಸದಿಂದ ಸಾಯಿಸ್ದೆ. ನಿನ್ನನ್ ತಿಪ್ಪರ್ಲಾಗ ಹಾಕ್ಸಿ ನಮ್ ತಾಯಿ ಹತ್ರ ಕ್ಷಮಾಪಣೆ ಕೇಳೋ ಹಾಗೆ ಮಾಡುದು. ಬಡ್ಡಿ ಬಂಗಾರಮ್ಮ, ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳದೆ ವರದಕ್ಷಿಣೆ ಅನ್ನೋ ಭೂತ ಹಿಡಿಸ್ಕೊಂಡಿರೋ ನಿನ್ನಂಥ ತಾಯಂದ್ರಿಗೆ ವರದಕ್ಷಿಣೆ ತರಲಿಲ್ಲ ಅಂತ ಅಮಾಯಕ ಸೊಸೆಯರನ್ನ ಚಿತ್ರ ಹಿಂಸೆ ಮಾಡೋ ನಿನ್ನಂಥ ಅತ್ತೆಯರಿಗೆ ಆಸ್ತಿನ ಲಪ್ಟಾಯಿಸ್ಬೇಕು ಅಂತ ಒಡ ಹುಟ್ಟಿದ ತಮ್ಮನ್ನೇ ಕೊಲ್ಲೋ ನಿನ್ನಂಥ ನೀಚ ಅಕ್ಕಂದ್ರಿಗೆ, ಅನ್ಸೂಯಂನಂಥ ಮುಗ್ಧ ಹೆಣ್ಣುಗಳನ್ನ ನಾನಾ ಕಷ್ಟಗಳಿಗೆ ಗುರಿ ಮಾಡೋ ನಿನ್ನಂಥ ಹೆಂಗಸರಿಗೆ ಸರಿಯಾದ ಶಿಕ್ಷೆ ಅಂದ್ರೆ ಜೀವಾವಧಿ ಶಿಕ್ಷೆ. ಬೇಡಪ್ಪ ಬೇಡ, ಹೆಣ್ಣೆಂಗ್ಸು ಗೊತ್ತೋ ಗೊತ್ತಿಲ್ದೇನೋ ತಪ್ಪು ಮಾಡ್ಬಿಟ್ಟೆ. ಈಗ ಪಶ್ಚಾತ್ತಾಪ ಪಡ್ತಿದ್ದೀನಿ. ಆಹಾ ಬಂಗಾರಮ್ಮ, ಕರೀನಾಗರ ಹಾವಿನ ಹಲ್ಲಲ್ಲಿ ವಿಷ ಇಲ್ಲ ಅಂದ್ರೂ ನಂಬ್ತೀನಿ. ಬಡ್ಡಿ ಬಂಗಾರಮ್ಮ ಬದಲಾಯಿಸಿದ್ಲು ಅಂದ್ರೆ ಮಾತ್ರ ನಾನಂಬಲ್ಲ. ಹಾಗನ್ಬಿಡಿಪ್ಪ, ನನ್ ಮಾತ್ ನಂಬಿ. ನಾನ್ ಹೊಟ್ಟೆಲ್ ಹುಟ್ಟಿದ ಮಗನ್ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ. ಬನ್ನಿ ಸರ್, ಬನ್ನಿ ಬನ್ನಿ ಸರ್. ಇವನೇ ನಮ್ಮನ್ನ ಎತ್ಕೊಂಡು ಬಂದಿರೋದು, ಇವನ್ನ ಅರೆಸ್ಟ್ ಮಾಡಿ. ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ. ಏನ್ ಇನ್ಸ್ಪೆಕ್ಟರ್, ಇವ್ರನ್ನ ಅರೆಸ್ಟ್ ಮಾಡ್ತಿದ್ದೀರಾ? ಸರ್, ಇವ್ರು ದೊಡ್ಡ ಮನುಷ್ಯರು. ದೊಡ್ಡ ಮನುಷ್ಯನ 3 ವರ್ಷದಿಂದ ಕೊಲೆ ಮಾಡಿ ಪೊಲೀಸರ ಕೈ ಸಿಗದೆ ಇರೋ ಕೊಲೆ ಪಾತಕ. ಸರ್, ನೀವು ಕೊಲೆ ಮಾಡಿದೀರಾ? ನಾವು ನಂಬಲ್ಲ. ಐ ಆಮ್ ವೆರಿ ಸಾರಿ ಮೈ ಚಿಲ್ಡ್ರನ್. ನೀವು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆನ ನೀರಿನ ಗುಳ್ಳೆ ತರ ಮಾಡಿದ್ದಕ್ಕೆ ಐ ಆಮ್ ಸಾರಿ. ಎಸ್, ನಾನು ಕೊಲೆ ಮಾಡಿದ್ದೀನಿ. ಆದ್ರೆ ಯಾಕೆ ಕೊಲೆ ಮಾಡಿದೆ ಅಂತ ಹೇಳೋಕ್ ಮುಂಚೆ ನಾನು ನಿಮ್ಗೊಂದು ವಿಷಯ ಹೇಳಬೇಕು. ನನ್ನ ನಿಜವಾದ ಹೆಸರು ಪರಶುರಾಮ ಅಂತ. ನಾನೊಬ್ಬ ಮೆಕ್ಯಾನಿಕ್ ಆಗಿದ್ದೆ. ನನಗೆ ನನ್ನ ಆಸ್ತಿ, ಅಂತಸ್ತು, ಐಶ್ವರ್ಯ, ಸುಖ ಎಲ್ಲ ನನ್ನ ಸರ್ವಸ್ವನೂ ಆಗಿದ್ದ. ನಾನು ಮುದ್ದಿನಿಂದ ನನ್ನ ಅಂಗೈಲಿಟ್ಕೊಂಡು ಸಾಕ್ತಿದ್ದ ನನ್ನ ತಂಗಿ ಒಬ್ಳೆ. ಅವಳ ಮದುವೆನ ವಿಜೃಂಭಣೆಯಿಂದ ಮಾಡಬೇಕು ಅಂತ ಏನೇನೋ ಕನಸಿನ ಕಲ್ಪನೆ ಕಟ್ಟಿದ್ದೆ. ಆದ್ರೆ ಒಂದ್ ದಿವಸ ಅವಳೊಬ್ಬ ಹುಡುಗನ್ನ ಪ್ರೀತಿಸ್ತಿದ್ದಾಳೆ ಅಂತ ಗೊತ್ತಾಯ್ತು. ಪ್ರೀತಿನೇ ದೇವರು ಅಂತ ತಿಳ್ಕೊಂಡಿದ್ದ ನಾನು ನನ್ನ ತಂಗಿನ ಅದೇ ಹುಡುಗನ್ಗೆ ಕೊಟ್ಟು ಮದುವೆ ಮಾಡಿದೆ. ನನ್ನ ಕೈಲಾದ ಬಳವಳಿನೆಲ್ಲ ಕೊಟ್ಟೆ. ಆಮೇಲೆ ನನ್ನ ತಂಗಿ ತಾಯಿ ಆಗ್ತಿದ್ದಾಳೆ ಅನ್ನೋ ಸುದ್ದಿ ಕೇಳಿ ನನ್ನ ಸಂತೋಷಕ್ಕೆ, ಆನಂದಕ್ಕೆ ಮಿತಿನೇ ಇಲ್ಲದೆ ಹೋಯ್ತು. ಅವಳು ಚೊಚ್ಚಲ್ ಶ್ರೀಮಂತನ ನಮ್ಮನೆಯಲ್ಲೇ ವಿಜೃಂಭಣೆಯಿಂದ ಮಾಡ್ಬೇಕು ಅನ್ನೋ ಹುಚ್ಚು ಹುಚ್ಚು ಆಸೆ ಇಟ್ಕೊಂಡು ಅವಳನ್ನ ತವ್ರ ಮನೆಗೆ ಕರ್ಕೊಂಡ್ ಬರ್ಬೇಕು ಅಂತ ಅವ್ರ ಮನೆಗೆ ಓಡ್ದೆ. ಎಲ್ಲಿಗೆ ನೀನು ಹೋಗೋದು? ನಿನ್ನ ದರಿದ್ರ ಮುಖಕ್ಕೆ ಸೀಮಂತ ಬೇರೆ ಕೇಡು. ಏನೋ ನನ್ ಮಗ ಬುದ್ಧಿ ಇಲ್ದೆ ನಿನ್ನ ಪ್ರೇಮಿಸ್ದ ಅಂತ ತಿರುಬೋಕೆ ಸಂಬಂಧ ಒಪ್ಕೊಂಡು ನಿನ್ನಂತ ಅನಿಷ್ಟವಳನ್ನ ಸೊಸೆಯಾಗಿ ಮಾಡ್ಕೊಂಡಿದ್. ಇದನ್ನೆಲ್ಲ ನಿಮ್ಮ ಅಣ್ಣ ತಿಂದು ಪೋತ ರಾಮ. ಕೊಡ್ತೀನಿ ಅಂತ ಹೇಳಿದ ವರದಕ್ಷಿಣೆ ಕೊಡ್ಲಿಲ್ಲ, ಮದುವೆಲಿ ಕೊಡ್ಬೇಕಾದ್ದು ಬಳುವಳಿನೂ ಕೊಡ್ಲಿಲ್ಲ. ಈಗ ಸೀಮಂತ ಮಾಡ್ತಾನಂತೆ. ಸೀಮಂತ ಅವನ ಪಿಂಡ ನಾಯಿ ತಿನ್ನ. ಅತ್ತೆ, ಅಣ್ಣ ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪಲ್ಲ. ಅವನ್ ತಲೆ ಆಡ್ಬಿಟ್ಟಾದ್ರು ಸರಿ, ನಿಮ್ ಹಣನ ನಿಮಗ್ ತಂದೊಪ್ಪಿಸ್ತಾನತ್ತೆ. ಯಾವತ್ತೇ ತಂದೊಪ್ಸೋದು? ನೀನ್ ಸತ್ ಮೇಲ ಇಲ್ಲ ನಾನ್ ಸತ್ ಮೇಲ ಅಂತ ಮಾತು ಹೇಳ್ಬಿಡಿಯತ್ತೆ. ಚೊಚ್ಚಲ್ ಸೀಮಂತನ ತವ್ರ ಮನೇಲೆ ಮಾಡಿಸ್ಬೇಕು ಅಂತ ಅಣ್ಣ ತುಂಬಾ ಆಸೆ ಇಟ್ಕೊಂಡಿದ್ದಾನೆ. ಕಳಿಸ್ಕೊಡಿಯತ್ತೆ. ಕಳಿಸ್ಕೊಡ್ತೀನಿ. ನಿಮ್ಮ ಅಣ್ಣನ ಹತ್ರ ಕಲ ಸ್ಮಶಾನಕ್ಕೆ
ಕೊಡಬೇಕಾದ ವರದಕ್ಷಿಣೆ ಕಪ್ಪು. ಇಲ್ದೆ ಹೋದ್ರೆ ನಿಮ್ಮಣ್ಣನ್ನ ಬೀದಿಗಳಿದ್ದೀನಿ. ಎಲ್ಲಿಗೆ ನೀನು ಹೋಗೋದು? ಅಣ್ಣ ಬೇಗೆ ನಿನಗೆ ಅಣ್ಣ. ಸೀಮಂತ ಬೇಕೆ ನಿನಗೆ? ಸೀಮಂತ ಮಾಡಿಸ್ತೀನಿ. ಅಮ್ಮ, ದೇವಿ ದೇವಿ, ಏನಾಯ್ತಮ್ಮ? ಏನಾಯ್ತಮ್ಮ ದೇವಿ? ಏನಾಯ್ತಮ್ಮ ನಿನಗೆ? ಹೇಳಮ್ಮ, ಹೇಳು ದೇವಿ. ಮನುಷ್ಯನ ಮನಸ್ಸಾಕ್ಷಿಗಿಂತ ಹೆಚ್ಚಿನ ಶಿಕ್ಷೆ ಯಾವುದೂ ಇಲ್ಲ. ಆವತ್ತು ನಾನು ಜೈಲ್ಗೆ ಹೋಗಿದ್ದಿದ್ರೆ ಒಂದು ಜೀವನ ತೆಗೆದ್ನಲ್ಲ ಅನ್ನೋ ನೋವು ನನ್ನ ಹಿಂದೆನೇ ಬಂದಿರೋದು. ತಾಯಿ ಆಗ್ತಿದ್ದ ನನ್ನ ತಂಗಿ ಜೀವ ನನ್ನ ಮಡಿಲಲ್ಲೇ ಹೋಯ್ತಲ್ಲ ಅನ್ನೋ ದುಃಖ ನನ್ನನ್ನ ಕಿತ್ಕೊಂಡು ತಿಂತಿರೋದು. ಅದೇ ಕಾನೂನನ್ನು ಕಣ್ತಪ್ಸ್ ಬಂದ ಈ 3 ವರ್ಷಗಳಲ್ಲಿ ಎಷ್ಟೋ ತಂಗಿಯರು ಸುಖವಾಗಿರೋ ಹಾಗೆ ಮಾಡಿದೆ. ಎಷ್ಟೋ ಜನ ಕೆಟ್ಟ ಅಕ್ಕಂದ್ರನ್ನ ಒಳ್ಳೆಯವ್ರನ್ನಾಗಿ ಮಾಡಿದೆ. ಆ ತೃಪ್ತಿ ಒಂದೇ ಸಾಕು ನನಗೆ. ಇನ್ಸ್ಪೆಕ್ಟರ್, ನಿಮ್ಮಲ್ಲಿ ನಂದು ಒಂದೇ ಒಂದು ಪ್ರಾರ್ಥನೆ, ಈ ಹುಡುಗರ ಮದುವೆ ನೋಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಆದಷ್ಟು ಬೇಗ ಮಕ್ಕಳನ್ನ ಹೆತ್ತು ಸಂತೋಷವಾಗಿರಿ. ಬೇಡ್ರಮ್ಮ ತಾಯಿ, ಈ ಪಾಪಿಷ್ಟಿ ಕಾಲ ಮುಟ್ಟಿ ನೀವು ಅಪವಿತ್ರ ಆಗ್ಬೇಡಿ. ಹಾಗೆ ಹೇಳ್ಬೇಡಿ ಅತ್ತೆ, ನೀವು ಹಿರಿಯರು, ನಮ್ಮನ್ನ ಆಶೀರ್ವಾದ ಮಾಡಿ. ಬೇಡ್ರಮ್ಮ, ನಿಮಗೆ ಬೇಕಾಗಿರೋದು ಆಶೀರ್ವಾದ ಅಲ್ಲ, ನನ್ ವಾಗ್ದಾನ. ದೇವ್ರ ಸಾಕ್ಷಿಯಾಗಿ ಹೇಳ್ತೀನಿ, ಇನ್ಮೇಲೆ ಈ ಅತ್ತೆ ಜೋರಿ ಇರೋದಿಲ್ಲಮ್ಮ. ಇರೋಕೆ ಅವಕಾಶವಿಲ್ಲ ಬಡ್ಡಿ ಅತ್ತೆ. ಕಣ್ಣು ಹೊಡಿತೀಯಾ? ಇರು, ನನ್ ಮೊಮ್ಮಗ ಹುಟ್ಲಿ ನಿನ್ ಕೆನ್ನೆಗೆ ಹೊಡಿಸ್ತೀರಾ? ಇಲ್ರಮ್ಮ, ಮುತ್ ಕೊಡಿಸ್ತೀನಿ. ಏನ್ರಮ್ಮ, ನೀವಿಬ್ರು ನನ್ ಸೋದರ ಸೊಸೆರು ಅಷ್ಟೇ ಅಲ್ಲ, ನನ್ ಸೊಂಟ ಮುರಿಯೋ ಸೊಸೆರು. ಕರೆಕ್ಟ್, ಮುದ್ದಾದ ಮಾತು ಹೇಳಿದ್ರಿ ಬಡ್ಡಿ ಬಂಗಾರಮ್ಮ. ಮರ್ತಿದ್ದೆ, ಬಂಗಾರದಂತಹ ಬಂಗಾರಮ್ಮ. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಈ ತುಂಟು ಸೊಸೆಯರು ಆದಷ್ಟು ಬೇಗ ನಿಮ್ ಮಡ್ಲಿಗೆ ಮೊಮ್ಮಕ್ಕಳನ್ನ ಕೊಡ್ತಾರೆ. ಅವ್ರನ್ನ ಸಂತೋಷವಾಗಿ ಆಡಿಸ್ಕೊಂಡು ಹಾಯಾಗಿ ಕಾಲ ಕಳೀರಿ. ಗುರುಗಳೇ, ಯೋಚನೆ ಮಾಡಬೇಡಿ, ಆನಂದದಿಂದ ಶಿಕ್ಷೆ ಅನುಭವಿಸಿ ಸಂತೋಷವಾಗಿ ವಾಪಸ್ ಬರ್ತೀನಿ. ನಿಮ್ಮಂತಹ ಯುವಕರನ್ನ ಕಿತ್ತು ತಿಂತಿರೋ ಸಮಸ್ಯೆಗಳು ಬೇಕಾದಷ್ಟಿದೆ. ಅದನ್ನ ಪರಿಹಾರ ಮಾಡೋದೇ ಈ ಜನರಲ್ ನಾಲೆಡ್ಜ್ ಜಾನಕಿ ರಾಮನ ಆದರ್ಶ ಲಕ್ಷ್ಯ. ಗುಡ್ ಬೈ.